ಕೊಟ್ಟಿರೋ ಟೆಂಪಲ್ ಅಲ್ಲಿ ಏನ್ ಚೆನ್ನಾಗಿರೋ ನಾನ್ ನಿಮ್ದಿದ್ದು ಸ್ವಾಗ್ ಬೇಡ ಕಾರ್ಗೆ ಎಲ್ಲ ಪೂಜೆ ಮಾಡಿ ನಾ ಹೊರಟಿದೆ ಎಲ್ಲಿಗೆ ಅಂದ್ರ ಕೇರಳದಲ್ಲಿರುವ ಕೊಟ್ಟಿಯೂರ್ ಟೆಂಪಲ್ ಗೆ ನಿಮ್ಗಾಗ್ಲೇ ಗೊತ್ತಿರ್ಬೋದು ಇತ್ತೀಚೆಗೆ ಆ ಟೆಂಪಲ್ ಅಂತೂ ತುಂಬಾ ವೈರಲ್ ಆಗಿದೆ. ಸೊ ಅದಕ್ಕೆ ನಾವು ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡಕ್ಕೆ ನಾ ಹೊರಟ್ವಿ. ಹಾಗೆ ಬತ್ತೇರಿಗೆ ಬಂದು ಟಿಫನ್ ಮಾಡ್ಕೊಂಡು ಟೆಂಪಲ್ ಇರೋ ಪ್ಲೇಸ್ ಗೆ ಬಂದ್ವಿ. ಸಂಡೇ ಆಗಿರೋದ್ರಿಂದ ಟ್ರಾಫಿಕ್ ಅಂತೂ ತುಂಬಾನೇ ಇತ್ತು. ಹಾಗೆ ಅಕ್ಕಪಕ್ಕ ನೇಚರ್ ಆಗ್ಲಿ ಫಾಲ್ಸ್ ಆಗ್ಲಿ ಎಲ್ಲ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ವೀಕ್ ಡೇಸ್ ಗಿಂತ ಶನಿವಾರ ಭಾನುವಾರ ಮಾತ್ರ ತುಂಬಾನೇ ಜನ ಇರ್ತಾರೆ. ಈ ದೇವಸ್ಥಾನ ಬಂದು ವರ್ಷದಲ್ಲಿ 28 ದಿವಸ ಮಾತ್ರ ಓಪನ್ ಇರುತ್ತೆ. ಕೇರಳದ ಈ ಜಾಗದಲ್ಲಿ ಮಾನವ ಮತ್ತೆ ಪ್ರಕೃತಿ ಸೇರುವ ಈ ಪುಣ್ಯ ಜಾಗವನ್ನು ದಕ್ಷಿಣ ಕಾಶಿ ಎಂದು ಕರೀತಾರೆ. ಹಾಗೆ ಕೇರಳದ ಕಣ್ಣೂರ್ ಜಿಲ್ಲೆಯ ದಟ್ಟ ಕಾಡಿನಲ್ಲಿ ನೆಲೆಸಿರುವ ಪುರಾತನ ಶಿವನ ದೇವಾಲಯ ಆಗಿದೆ. ಹಾಗೆ ಇಲ್ಲಿ ವಿಶೇಷ ಏನಂದ್ರೆ 28 ದಿವಸದಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲವು ದಿನ ಪ್ರವೇಶವಿರುವುದಿಲ್ಲ. ಇಲ್ಲಿ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನಡೆಯುವ ಜಾತ್ರೆ ವೈಶಾಖ ಉತ್ಸವ ಅಥವಾ ಕೊಟ್ಟಿಯೂರ್ ಜಾತ್ರೆ ಎಂದು ಕರೀತಾರೆ. ವರ್ಷದಲ್ಲಿ ಇದು 28 ದಿವಸ ಮಾತ್ರ ಓಪನ್ ಇರುತ್ತೆ. ಇಲ್ಲಿಗೆ ನೀವು ಎಂಟ್ರಿ ಕೊಟ್ರೆ ಮೈಂಡ್ ಫುಲ್ ಫ್ರೀ ಆಗುತ್ತೆ. ಹಾಗೆ ಮನಸ್ಸಿಗೆ ತುಂಬಾ ಶಾಂತಿ ಸಿಗುತ್ತೆ. ಬೇಗ ನಿಮ್ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲೀಸ್ ಆಗ್ಲಿ ಬೇಗ ಟ್ರಿಪ್ ಮಾಡ್ಕೊಂಡು ಬಂದ್ವಿ. ಒಳ್ಳೆ ಗುಡ್ ವೈಬ್ಸ್ ಇದೆ, ಮಿಸ್ ಮಾಡ್ಕೋಬೇಡಿ. ಹಾಗೆ ಟೆಂಪಲ್ ಎಲ್ಲ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹಾಗೆ ಕೂಲ್ ಆಗಿ ಸೋಡಾ ತಗೊಂಡು ಕುಡ್ಕೊಂಡು ಹಾಗೆ ನಮ್ಮ ಮಚ್ಚ ನಾವು ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಹೊರಗಡೆ ನೋಡಿದ್ರೆ ಎಲ್ಲಿ ನೋಡಿದ್ರು ಗೋಬಿ ಪಾನಿಪುರಿ ಮಸಾಲ ಪುರಿ ಹಾಗೆ ನನ್ನ ಫೇವರೇಟ್ ವಡಾಪಾವ್ ಮತ್ತೆ ಹಾಗೆ ಅದನ್ನೆಲ್ಲ ತಗೊಂಡು ಮಾಂಗು ತಿನ್ಸಿ ನಾನು ತಿನ್ಸ್ಕೊಂಡು ಫೈನಲಿ ಅಲ್ಲಿಂದ ಕೊಟ್ಟಿಯೂರ್ನ ಬಿಟ್ಟು ರಿಟರ್ನ್ ಆಗುವಾಗ ಫುಲ್ ಮಳೆ ಬರೋ ಹಾಗೆ ವ್ಯೂ ಪಾಯಿಂಟ್ ಮತ್ತೆ ವೈಬ್ಸ್ ನಾವು ಎಂಜಾಯ್ ಮಾಡ್ಕೊಂಡು ಹಾಗೆ ಬಿಸಿ ಚಾಯ್ ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ವಿ. ನೀವೇನೇ ಹೇಳಿ ಆ ಕೇರಳ ಬಜ್ಜಿ ಆಗ್ಲಿ ಟೀ ಆಗ್ಲಿ ಆ ಟೇಸ್ಟ್ ಬೇರೆ. ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದ ನಮ್ಮ ಗುಂಡ್ಲು ಬಿಡಗ ಗಾಯ್ಸ್ ಫೈನಲಿ ಕೊಟ್ಟಿಯೂರ್ ಟ್ರಿಪ್ ಅಂತ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಓಕೆ ಗಾಯ್ಸ್ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್.